ಈ ಹಣ ಸಂಪಾದನೆ ಮಾಡೋದಕ್ಕೂ ಮಾನಸಿಕ ಸ್ಥಿತಿಗೂ ಏನಾದ್ರೂ ಸಂಬಂಧ ಇದೆಯಾ ಸರ್? ಇದು ನೇರಾನೇರ ಸಂಬಂಧ ಇರುವಂಥದ್ದು. ಹಣ ಸಂಪಾದನೆ ಮಾಡೋದು ನಮ್ಗಾಗಲ್ಲ. ನೀವು ಬೇವಿನ ಮರವನ್ನು ಬಿತ್ತುಬಿಟ್ಟು ಮಾವಿನ ಫಲನ ಬಯಸಿದ್ರೆ ಹೇಗೆ ಸಿಕ್ಕುತ್ತೆ? ನಿಮ್ಮಲ್ಲಿ ನಿಜವಾಗ್ಲೂ ಯೋಗ್ಯತೆ ಇದ್ದರೆ ಮಿಲಿಯನ್ ವ್ಯೂಸ್ ಹೋಗುತ್ತೆ, ಅದರಿಂದನೇ ಲಕ್ಷಾಂತರ ರೂಪಾಯಿ ಹಣ ದುಡಿಬೋದು ನೀವು. ಹಣದ ಬಗ್ಗೆ ನಮ್ಮಲ್ಲಿ ಈ ಥರ ಕೆಟ್ಟ ಕಲ್ಪನೆಗಳು ತುಂಬಿಕೊಂಡಿದೆ. ನಮಸ್ಕಾರ, ಪ್ರತಿನಿಧಿ ನ್ಯೂಸ್ಗೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದ ಅರ್ಥತಜ್ಞರು ಅಂತಾರಾಷ್ಟ್ರೀಯ ಮಾಹಿತಿಗಳನ್ನ ಬಹಳ ಸರಳವಾಗಿ ಸುಲಲಿತವಾಗಿ ಕನ್ನಡದಲ್ಲಿ ಹೇಳಬಲ್ಲವರು ಮತ್ತು ಬರೆಯಬಲ್ಲವರಾದಂತಹ ಶ್ರೀಯುತ ಮೂಕರಳ್ಳಿ ರಂಗಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಪ್ರತಿನಿಧಿ ನ್ಯೂಸ್ಗೆ ತಮಗೆ ಸ್ವಾಗತ ಸರ್. ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಸರ್, ಇವತ್ತು ನಮಗೆ ಅತ್ಯಂತ ಪ್ರಚಲಿತ, ಇವತ್ತಲ್ಲ ಯಾವತ್ತಿಗೂ ಅತ್ಯಂತ ಪ್ರಚಲಿತವಾದ ವಿಚಾರ ಅಂತಂದ್ರೆ ಹಣ ಸಂಪಾದನೆ ಮಾಡೋದು. ಹಣ ಸಂಪಾದನೆ ಮಾಡೋದು ನಮ್ಗಾಗಲ್ಲ, ಯಾರು ಅದು ಕೆಲವರಿಗೆ ಮಾತ್ರ, ಬೇರೆ ಬೇರೆ ಕಾರಣಕ್ಕಾಗಿ ಕೆಲವರು ಶ್ರೀಮಂತರಾಗ್ತಾರೆ. ಈ ತರದ ಮಾತುಗಳನ್ನ ನಾವು ಕೇಳ್ಕೊಂಡೇ ಬಂದಿದೀವಿ, ನಮ್ಮ ಹಿಂದವರು ಕೇಳ್ಕೊಂಡು ಬಂದಿದ್ದಾರೆ, ಮುಂದಕ್ಕೂ ಅದಿರ್ಬೋದೇನು. ಈ ಹಣ ಸಂಪಾದನೆ ಮಾಡೋದಕ್ಕೂ ನಮ್ಮ ಮಾನಸಿಕ ಸ್ಥಿತಿಗೂ ಏನಾದ್ರೂ ಸಂಬಂಧ ಇದೆಯಾ ಸರ್? ಸಂಬಂಧ ಇದೆ. ಇದು ಬಹಳ, ನೀವು ಸ್ಟಾರ್ಟಿಂಗಲ್ಲೇ ಎಂಥದ್ದು ಅಂದರೆ ಅದು ಯಾರ್ಕರ್ ಥರ ಹಾಕ್ಬಿಟ್ರಿ ಪ್ರಶ್ನೆ. ಅದ್ಭುತವಾದ್ದು. ನೀವು ಹೇಳಿದಾಗೆ ಇದು ಸದಾ ಪ್ರಸ್ತುತವಾದಂಥದ್ದು. ಏನಂದರೆ ಇದು ನೇರಾನೇರ ಸಂಬಂಧ ಇರುವಂಥದ್ದು. ನೀವು ನೋಡ್ತಾ ಬನ್ನಿ, ಕೆಲವೊಬ್ಬರು ಮಾತ್ರ ಸಮಾಜದಲ್ಲಿ ಈಗ ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಜೊತೆನೇ ಅನ್ನ ತಿಂದಿರ್ತಾರೆ, ನಮ್ಮ ಜೊತೆನೇ ಕಾಫಿ ಕುಡ್ದಿರ್ತಾರೆ, ನಮ್ಮ ಜೊತೆನೇ ಓಡಾಡಿರ್ತಾರೆ. ಒಬ್ಬರು ಮಾತ್ರ ಎಲಿವೇಟ್ ಆಗಿಬಿಡ್ತಾರೆ. ಒಬ್ಬರು ಹಣ ಸಂಪಾದಿಸ್ತಾರೆ, ಹೆಸರು ಸಂಪಾದಿಸ್ತಾರೆ, ಇನ್ನೊಬ್ಬರು ನಮ್ಮ ಜೊತೆ ಏನೇ ಇದ್ದ ಕಣವನು ಅಂತ ಅವನ ಬಗ್ಗೆ ಮಾತಾಡ್ಕೊಂಡು ಅಲ್ಲೇ ಉಳ್ಕೊಂಡಿರ್ತಾರೆ. ಯಾತಕ್ಕೆ ಹೀಗಾಗುತ್ತೆ? ಒಂದೇ ಶಾಲೆಗೆ ಹೋದ್ರು, ಅದೇ ಗುರು ಪಾಠ ಹೇಳ್ಕೊಟ್ಟ, ಆಯಿತಾ? ನಾನು ಹೇಳಿದ್ನಲ್ಲ, ಅನ್ನ ಅದೇ ನೀರು, ಅದೇ ವಾತಾವರಣ ಅಂತೀವಿ ನಾವು. ವಾತಾವರಣನೂ ಆಲ್ಮೋಸ್ಟ್ ಸೇಮೇ ಅಲ್ಲ. ಅವ್ರ ಮನೆಯದೊಂದಷ್ಟು ಪರಿಸರ ಏನಿದೆ ಅದು ಬಿಟ್ಟರೆ ಮೆಜಾರಿಟಿ 90% ನಾವು ಎಲ್ಲಿ ಬದುಕೋದು? ಸಮಾಜದಲ್ಲಿ ಅಲ್ವಾ? ಎಲ್ಲ ಒಂದು 10-15% ನಾವು ಮನೇಲಿ ಇರ್ತೀವಿ. ಮಿಕ್ಕಿದ 75%, 80, 90% ನಾವು ಸಮಾಜದ ಜೊತೆನೇ ಜೋಡಿಸ್ಕೊಂಡವರು ಅಲ್ವಾ? ಹೀಗಿದ್ದಾಗ ಅದು ಯಾಕೆ ಒಬ್ಬ ಗೆಲ್ತಾನೆ, ಒಬ್ಬ ಸೋಲ್ತಾನೆ, ಅಥವಾ ಒಬ್ಬ ಹಣ ತುಂಬ ಮಾಡ್ತಾನೆ, ಒಬ್ಬ ತುಂಬ ಹಣ ಮಾಡೋಕ್ಕಾಗೋದಿಲ್ಲ? ಇದು ನೇರ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು. ಯಾವಾಗಲೂ ಅಷ್ಟೇ ನಾವು ತಿಳ್ಕೊಬೇಕಾದ ಇಷ್ಟೇ, ನಾವೆಲ್ಲ ಒಂದು ಲೂಪಲ್ಲಿದ್ದೀವಿ, ಒಂದು ಸುಳಿ ಅಂತ ಹೇಳ್ತೀವಿ. ಅದು ತಲೆತಲಾಂತರದಿಂದ ವಂಶವಾಹಿನಿಗಳ ಮೂಲಕ ಹೇಗೆ ರಕ್ತದಲ್ಲಿ ಕಾಯಿಲೆಗಳು ಅಥವಾ ಗುಣ ಅವಗುಣಗಳು ಬರುತ್ತೆ, ಹಾಗೆ ನಮ್ಮ ಹೆತ್ತವರು ಪೋಷಕರಿದ್ದಾರಲ್ಲ, ಅವರೇನು ಮಾಡ್ತಾರೆ, ಅವರಲ್ಲಿರುವ ಭಯ, ಅವರಲ್ಲಿರುವ ಅಸ್ಥಿರತೆ, ಇವುಗಳನ್ನು ಮಕ್ಕಳಿಗೆ ವರ್ಗಾವಣೆ ಮಾಡ್ತಾ ಹೋಗ್ತಾರೆ. ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಅಪ್ಪ ಅಮ್ಮ ಆಗಲೇ ಒಂದು ಏಜ್ ಆಗಿಬಿಟ್ಟಿರುತ್ತೆ ಅವ್ರಿಗೆ. ಮಗು 7-8 ವಯಸ್ಸಿನ ಮಗು ಅಂತಂದರೆ ಇವ್ರಿಗೆ ಒಂದು 30-35 ಆದರೂ ಆಗಿಬಿಟ್ಟಿರುತ್ತೆ. ಇವ್ರಿಗೆ ಆಗಲೇ ದೇಹದ ತೂಕ 75-80 ಆಗಿಬಿಟ್ಟಿರುತ್ತೆ. ಎಗ್ರಕ್ಕಾಗಲ್ಲ, ಕ್ವಿಕ್ಕಾಗಿ ಮಾಡೋ ಕೆಲಸಗಳನ್ನ ಮಾಡೋಕ್ಕಾಗೋದಿಲ್ಲ. ಆದರೆ ಆ ಮಗು ತುಂಬ ಚಿಕ್ಕದು, ಕ್ವಿಕ್ಕಾಗಿ ಏನು ಬೇಕಾದ್ರೂ ಮಾಡುತ್ತೆ, ಓಡಾಡುತ್ತೆ, ಎಗ್ರುತ್ತೆ, ಎಲ್ಲ ಮಾಡುತ್ತೆ. ಆದರೆ ಅಪ್ಪ ಅಮ್ಮ ಏನು ಮಾಡ್ತಾರೆ ಹೇಳು? ಹುಷಾರು, ಬಿದ್ದೀಯಾ? ಅದು ಆ ನೆಗೆಟಿವ್ ಇದಿದೆಯಲ್ಲ, ನಾವು ಅನ್ಕೊಂತೀವಿ ಏನದು ಕಾಮನ್ ಅಲ್ವಾ, ಸಾಮಾನ್ಯವಾಗಿ ಹೇಳುವಂಥದ್ದಲ್ಲ. ಹುಷಾರಪ್ಪ, ಬೀಳ್ತೀಯ ಅನ್ನೋದೇನು ಸಹಜವಾದ್ದು. ಅಲ್ಲಿಂದ ಶುರು ಆಗುತ್ತೆ ಮಹೇಂದ್ರ ಅವರೇ. ಸಣ್ಣ ಸಣ್ಣ ಅಂಶಗಳು, ಆ ನೆಗೆಟಿವಿಟಿ, ಆ ನೆಗೆಟಿವ್ ಋಣಾತ್ಮಕತೆ ಅನ್ನೋದು ಹೆಂಗಾಗುತ್ತೆ ಅಂದರೆ ಸುಪ್ತವಾಗಿ ಅದು ಮನಸ್ಸಿನಲ್ಲಿ ಹೇಳ್ತಾ ಹೋಗುತ್ತೆ. ನಾನು ಬಿದ್ದರೆ ಹುಷಾರು ಅಂತ, ಹೌದು ನಾನು ಬೀಳ್ಬೋದು, ಅದೇನಾಗುತ್ತೆ, ವೇಗ ಕಡಿಮೆ ಆಗುತ್ತೆ. ಇದಕ್ಕೂ ಹಣಕ್ಕೂ ಏನು ಸಂಬಂಧ ಅಂದ್ರೆ ಹೌದು ಸಂಬಂಧ ಇದೆ. ಇವಾಗ ಹೇಳ್ತೀನಿ ಏನಂದರೆ ಇದೆ. ಈಗ ನಾವು ಹೇಗಾಗುತ್ತೆ, ನಾನು ಹೇಳಿದ್ನಲ್ಲ, ಒಂದು ಸುಳಿ, ಒಂದು ಪ್ಯಾಟ್ರನ್ನಲ್ಲಿ ಸಿಕ್ಕಾಕೊಂಡು ಬಿಟ್ಟಿರ್ತೀವಿ. ಮಾಡಿದ್ದೇ ಮಾಡ್ತಾ ಇದ್ದರೆ ಸಿಕ್ಕಂತಹ ಫಲಿತಾಂಶಗಳೇ ಸಿಗ್ತಾ ಇರುತ್ತೆ. ನೀವು ಈ ಪ್ಯಾಟ್ರನ್ನ ಮುರಿದು ಹೊಸದೇನಾದರೂ ಮಾಡಿದಾಗ ಹೊಸ ಫಲಿತಾಂಶಗಳು ಸಿಕ್ಕತ್ತೆ. ನೀವು ಬೇವಿನ ಮರವನ್ನು ಬಿತ್ತುಬಿಟ್ಟು ಮಾವಿನ ಫಲನ ಬಯಸಿದ್ರೆ ಹೇಗೆ ಸಿಕ್ಕತ್ತೆ? ಚಾನ್ಸೇ ಇಲ್ಲ ಅಲ್ವಾ? ಹಾಗೆ ಬದುಕಿನಲ್ಲೂ ಕೂಡ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನಂತಂದರೆ, ನಮ್ಮಲ್ಲಿ ಹಣದ ಬಗ್ಗೆ ಆ ರೀತಿಯ ಧನಾತ್ಮಕತೆ ಇಲ್ಲ, ಯಾವಾಗಲೂ ಋಣಾತ್ಮಕ ಅಂಶಗಳೇ ಜಾಸ್ತಿ. ಅದಕ್ಕೆ ಕಾರಣ ಏನು ಅಂತಂದರೆ, ಹಿಂದಿನ ತಲೆಮಾರು ಇತ್ತಲ್ಲ, ನಮ್ಮ ಹಿಂದಿನ ತಲೆಮಾರು, ಈಗಿನ ತಲೆಮಾರು ಆಗಲೇ ಒಂದು ಸ್ವಲ್ಪ ಹಣ ನೋಡ್ತಾ ಇದೆ ಭಾರತದಲ್ಲಿ. ಈಗ 20 ವರ್ಷ 30 ವರ್ಷದ ಹಿಂದೆ ನೋಡಿದ್ರೆ ನಮ್ಮಲ್ಲಿ ಹಣ ಸಮಾಜದಲ್ಲಿ ಇವತ್ತಿರೋ ಮಟ್ಟದಲ್ಲಿ ಹಣದ ಅರಿವು ಇರಲಿಲ್ಲ. ಹಾಗಾಗಿ ಅದಕ್ಕಿಂತ ಹಿಂದಿನ ತಲೆಮಾರಂತೂ ಇದ್ದಿದ್ದೂ ಇಲ್ಲ. ಬಡತನದಲ್ಲೇ ಬಂತದ್ದು, ಊಟಕ್ಕೂ ಕೊರತೆ ಇದ್ದಂಥದ್ದು.
ಹಾಗಾಗಿ ಧನಿಕ ಅಂತಂದರೆ ನೀವು ಜಮೀನ್ದಾರರು ನೋಡ್ಬೋದು, ಅಥವಾ ಹಳ್ಳಿಲಿದ್ದಂಥ ಶಾನ್ಭೋಗರು ನೋಡ್ಬೋದು. ನಾನು ಯಾವುದು ಜಾತಿ ಅಂತ ಹೇಳ್ತಿಲ್ಲ, ಬ್ರಾಹ್ಮಣ ಅಂತಲ್ಲ, ಗೌಡ ಅಂತಲ್ಲ, ಇವರು ಅಂತಲ್ಲ, ಈ ಹೇಗೋ ಒಟ್ಟಿನಲ್ಲಿ ಯಾರಿದ್ರು ಅದು ಈಗ ಒಂದು ಶೋಷಿತ ವರ್ಗ ಅಂತ ಆಗೋಯ್ತು. ಈ ದುಡಿಯುವಂಥ ವರ್ಗನ ಶೋಷಣೆ ಮಾಡಿ ಅವ್ರು ದುಡ್ಡು ಮಾಡ್ಕೊತಾ ಇದ್ರು, ಅವ್ರು ಸಾಹುಕಾರರಾಗಿದ್ರು. ಹಾಗಾಗಿ ಅದು ಆ ಇವತ್ತಿನ ಕಾಲಘಟ್ಟದಲ್ಲಿ ಇಲ್ಲ, ನಿಜ ಅಲ್ಲ ಅದು. ಇವಾಗ ನಿಮ್ಮಲ್ಲಿ ಯೋಗ್ಯತೆ ಇದ್ರೆ, ಇವಾಗ ನೋಡಿ ಸೋಷಿಯಲ್ ಮೀಡಿಯಾ ಬಂದಿದೆ, ಯಾರು ಬೇಕಾದ್ರೂ ಯೂಟ್ಯೂಬ್ ಚಾನಲ್ ತೆಗಿಬೋದು. ನಿಮ್ಮಲ್ಲಿ ನಿಜವಾಗ್ಲೂ ಯೋಗ್ಯತೆ ಇದ್ದರೆ ಮಿಲಿಯನ್ ವ್ಯೂಸ್ ಹೋಗುತ್ತೆ, ಅದರಿಂದನೇ ಲಕ್ಷಾಂತರ ರೂಪಾಯಿ ಹಣ ದುಡಿಬೋದು ನೀವು. ಇವತ್ತು ಯಾರು ನಿಮ್ಮನ್ನು ಹಿಡ್ಕೋತಾ ಇಲ್ಲ, ಯಾವ ಜಾತಿ ಧರ್ಮನೂ ನಿಮ್ಮನ್ನು ಕಟ್ಟಾಕೋದಿಲ್ಲ. ಆದರೆ ಆ ಭಾವನೆ ಇದೆಯಲ್ಲ, ಅವತ್ತಿನ ದಿನದಿಂದ ಭಾವನೆ, ಅದನ್ನು ಹಾಗೇ ವರ್ಗಾವಣೆ ಮಾಡ್ಕೊಂಡು ಬಂದಿದೆ, ತಲೆಯಿಂದ ತಲೆಗೆ. ಇವತ್ತಿಗೂ ನಮ್ಮಲ್ಲಿ ಸಾಹುಕಾರ ಅಂದರೆ ಕೆಟ್ಟವನು, ಹಣ ಎಕ್ಸಾಕ್ಟ್ಲಿ ಹಣ ಮಾಡೋದು ಅಂದರೆ ಅನ್ಯ ಮಾರ್ಗಗಳ ಮೂಲಕ, ವಾಮ ಮಾರ್ಗದ ಮೂಲಕ ಮಾಡೋದು ಅನ್ನೋದು ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಸುಪ್ತವಾಗಿ ತಲೆಯಲ್ಲಿ ಕೂತ್ಬಿಟ್ಟಿದೆ. ನೀವು ಯಾವುದ್ರ ಬಗ್ಗೆ ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ವಿಶ್ವಾಸ ಇಲ್ಲ, ಅದು ನಿಮ್ಮ ಬಳಿ ಹೇಗೆ ಬರೋಕ್ಕೆ ಸಾಧ್ಯ? ಹಣದ ಬಗ್ಗೆ ನಮ್ಮಲ್ಲಿ ಈ ಥರ ಕೆಟ್ಟ ಕಲ್ಪನೆಗಳು ತುಂಬಿಕೊಂಡಿದೆ. ನೀವು ಹಣನ ಪ್ರೀತಿಸಕ್ಕೆ ಶುರು ಮಾಡಬೇಕು. ಇಲ್ಲಪ್ಪ ಹಣ ನಾನು ಮಾಡಬೇಕು, ಇವತ್ತು ಏನು ಮಾಡಿದ್ರೂ ಹಣ ಇಲ್ಲದೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಪ್ರತಿಯೊಂದಕ್ಕೂ ಹಣ ಬೇಕು. ಹಾಗಾಗಿ ಹಣ ಮಾಡೋದು ತಪ್ಪಲ್ಲ, ನ್ಯಾಯ ಮಾರ್ಗದಲ್ಲಿ ನಾವು ಹಣ ಮಾಡಬೇಕು, ಹಣ ಮಾಡೋದು ಪ್ರತಿಯೊಬ್ಬನ ಕರ್ತವ್ಯ ಅಂತ ನಾವು ಯಾವಾಗ ಆ ಬದಲಾವಣೆ ಬರುತ್ತಲ್ಲ, ಮನಸ್ಥಿತಿ ಬದಲಾವಣೆ, ಆಗ ಮನುಷ್ಯ ಎಲಿವೇಟ್ ಆಗ್ತಾನೆ, ಆತ ಯಶಸ್ಸಿನ ಹಾದಿಗೆ ಹೋಗ್ತಾನೆ. ನಾನು ಮತ್ತೆ ಹೇಳ್ತೀನಿ ಮಹೇಂದ್ರ ಅವರೇ, ನಾವು ಯಾವುದನ್ನು ಬಯಸೋದಿಲ್ಲ ಅದು ನಮಗೆ ಸಿಕ್ಕೋದೇ ಇಲ್ಲ. ನಾವು ಲಾಟ್ರಿ ಟಿಕೆಟೇ ತೊಗೊಂಡಿಲ್ಲ ಅಂದರೆ ಲಾಟ್ರಿ ಹೊಡೆಯೋ ಚಾನ್ಸಸ್ ಎಷ್ಟು ಅಲ್ವಾ? ಹಾಗಾಗಿ ಹಣದ ಬಗ್ಗೆ ನಮಗಿರುವಂತಹ ಆ ಪೂರ್ವಾಗ್ರಹಗಳನ್ನು ಬಿಟ್ಟು, ಇಲ್ಲಪ್ಪ ಇದು ಇವತ್ತಿನ ಸಮಾಜಕ್ಕೆ ಗಾಳಿ, ನೀರು, ಬೆಳಕು, ಆಹಾರ ಹೇಗೋ ದುಡ್ಡು ಕೂಡ ಹಾಗೆ ಇನ್ನೊಂದು ಅಂಶ ನನ್ನ ಬದುಕಿಗೆ ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ನಾವು ಬದಲಾಯಿಸ್ಕೊಂಡ್ರೆ ಅದು ಪ್ರಥಮ ಹಂತ. ಆಮೇಲೆ ನಿಧಾನಕ್ಕೆ ಹಂತ ಹಂತವಾಗಿ ಏರ್ತಾ ಹೋಗುತ್ತೆ.